ಅದೇ ಇವನು ಫೈನಲಿ ಕರ್ಕೊಬಂದಿದ್ದ ಜಾಗ ನೋಡಿ ಇದೆ. ಮತ್ತೆ ದ್ರಾಕ್ಷಿ ಐತಿ, ದ್ರಾಕ್ಷಿ ಕಿತ್ಕೊಳ್ಳೋದಾ? ಏನಿದು ತೋರ್ಸು ಒಂದ್ಸಲ. ಫಸ್ಟ್ ಟೈಮ್ ನೋಡ್ತಾ ಇದೀನಿ ಲೈಫಲ್ಲಿ ಗೋಲ್ ಗುಂಬಜ್. ಹಿಂದೆ ನೋಡಿ ಚಂದ್ರ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾನೆ. ಇವನಿಂದ ಮಚ್ಚ ಬಿಜಾಪುರ್ಗೆ ಡಾರ್ಲಿಂಗ್ಸ್ ಬನ್ನಿ ನಾರ್ತ್ ಕರ್ನಾಟಕ ಊಟನ. ಟೈಮ್ ಬಂದು 1:15. ಪಾಪ ಇವನಿಗೆ ಫುಲ್ ನಿದ್ದೆ ಬರ್ತಾ ಇದೆ. ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಡಾರ್ಲಿಂಗ್. ಏನ್ ಯಾವಾಗ್ಲೂ ಬಟ್ಟೆ ಬಿಚ್ಕೊಂಡು ನಿಂತಿರ್ತೀಯ. ಗದ್ದೆ ಮಧ್ಯೆ ಕಾರು ಮಾಡ್ಲು ಕರ್ನಾಟಕದಲ್ಲಿ ಒಬ್ಬೇನೋ. ಆಕಾಶ, ಹೌ ಇಸ್ ದ ಫೀಲಿಂಗ್? ಟೈಮ್ ಬಂದು 1:15. ಪಾಪ ಇವನಿಗೆ ಫುಲ್ ನಿದ್ದೆ ಬರ್ತಾ ಇದೆ. ನಮ್ಗೆ ನಿದ್ದೆ ಬರ್ತಾ ಇಲ್ಲ. ಈಗ ನೋಡಿ ನನ್ನ ಫ್ರೆಂಡ್ ಏನೋ ಅಂತ ಇದ್ದಾನೆ. ಏನ್ ಮಗ ಲೋ ನೀನು ಏನೋ ಇದು ಯಾವ್ದು ನ್ಯಾಷನಲ್ ಜಿಯೋಗ್ರಫಿಲಿ ಒಂದು ಯಾವೊಂದು ಚಾನಲ್ ಹಂಗೆ ಕಾಣಿಸ್ತಿದ್ಯಾ ಕಣೋ. ಆ ಹ್ಯಾಟ್ ಹಾಕೊಂಡು, ಶಾರ್ಟ್ಸ್ ಹಾಕೊಂಡು, ಆ ಶೂ ಹಾಕೊಂಡು. ನಿಂಬೆ ತೋಟನಾ ಇದು? ಓಕೆ. ಇಲ್ಲ ಇದೆಲ್ಲ ನಿಂಬೆಹಣ್ಣು ನೋಡಿ, ನಿಂಬೆಹಣ್ಣು. ಇವನಿಗೆ ಏನು ಕಷ್ಟ ಆಗ್ತದೆ ಪಾಪ. ರಮೇಶನ್ ಪಕ್ಕ ಹೊಡಿತಾನೆ ಮಾತ್ರ. ಆಕಾಶ ಅಲ್ಲಿ ಊಟ ಮಾಡ್ತೀನಿ ಅಂದ್ರೆ ಅಲ್ಲಿ ಇರುತ್ತೆ ಅಂತ ಕರ್ಕೊಂಡ. ಊಟ ಇರುತ್ತೆ ಅಲ್ಲೇ ಗೊತ್ತು, ಇರುತ್ತೆ ಇರಲ್ಲ ಅಂತಲ್ಲ ಹೇಳ್ತಾ ಇಲ್ಲ. ಏನಿದ್ದು ಲೇಟ್ ಆದ್ರೂ ಪರವಾಗಿಲ್ಲ. ಟೆನ್ಷನ್ ಆಗ್ತವ್ರು ನೋಡಿ. ಏನ್ ಸಕ್ಕದಾಗಿದೆ. ಗದ್ದೆ ಮಧ್ಯೆ ಕಾರು. ಇಲ್ಲಿ ಫ್ರೆಂಡ್ಸು, ತುಂಬ ವರ್ಷಗಳಾದ್ಮೇಲೆ ಸಿಕ್ಕಿರುವಂಥ ಫ್ರೆಂಡ್ಸು. ಮೇಲೆ ಚಂದಮಾಮ. ಏನು ಕ್ಯೂಟ್ ಆಗಿದೆ ಅಲ್ಲ. ವಾವ್. ಅದೇ ಇವನು ಫೈನಲಿ ಕರ್ಕೊಬಂದಿದ್ದ ಜಾಗ ನೋಡಿ ಇದೆ. ಈ ಜಾಗಕ್ಕೆ ನನ್ನ ಕರ್ಕೊಬಂದಿದ್ದಾನೆ. ಆನಂದ್ ನಮ್ಮ ಫ್ರೆಂಡಿನ ಮದುವೆಗೆ ಬಿಜಾಪುರ ಅಂದರೆ ವಿಜಯಪುರದಲ್ಲಿ ಬಂದಿದ್ದೀವಿ. ಅವರ ಮನೆ ಮುಂದೆ, ಅದು ತೋಟದ ಒಳಗಡೆ ಇರುವ ಮನೆ ಮುಂದೆ. ಆಲ್ರೆಡಿ ಫಂಕ್ಷನ್ ಎಲ್ಲ ಆಗೋಗ್ಬಿಟ್ಟಿದೆ. ಫಂಕ್ಷನ್ ಮುಗಿಸಾಗಿ ಊಟ ಎಲ್ಲ ಆದಮೇಲೆ ಬಂದಿದ್ದೀವಿ ನಾವು. ಬಂದ ನೋಡಿ ನಮ್ಮ ಮದುವೆ ಗಂಡು. ಆಯ್ ಮಾಡ್ಬಿಡ ಆನಂದ. ಹಾಯ್. ಇವನೇ ನಮ್ಮ ಮದುವೆ ಗಂಡು ಆನಂದ್. ಇವ್ರ ಮದುವೆಗೆ ನಾವು ಬಂದಿರೋದು ವಿಜಯಪುರಕ್ಕೆ ಬಂದಿದ್ದೀವಿ. ಸಾರಿ ಮಚ್ಚ, ಲೇಟ್ ಆಗೋಯ್ತು ಬರೋದು. ಬೇಜಾರು ಮಾಡ್ಕೊಬೇಡ, ಲೇಟ್ ಆಯ್ತು. ಏನಿದು ತೋರ್ಸು ಒಂದ್ಸಲ. ಕಾಲಿಗೆ ನೋಡು. ಯಾಕೆ ಹುಡುಗಿದ್ದಾರ ಏನ್ ಪಾಲಿಶ್ ಹಾಕಿದ್ಯಾ? ಆದ್ರೆ ನೋಡಿ ಏನ್ ಸಕ್ಕದಾಗಿ ಕಾಣಿಸ್ತಾ ಇದೆ ಮುಂಚ. ಮದ್ವೆ ಇವತ್ತು ಹೆಂಗಿತ್ತು? ಮಸ್ತ್ ಇತ್ತು ಮಗ. ಬರ್ಲಿಲ್ಲ, ಲೇಟ್ ಮಾಡಿದ್ರಿ. ಲೇಟ್ ಆಗಿ ಆಕ್ಚುಲಿ ಇವನಿಂದ ಮಚ್ಚ. ಬಿಜಾಪುರ್ಗೆ 4 ಗಂಟೆಗೆ ಬಂದ್ವಿ. ಇವನ್ ಸುಗ್ರೇಶನೇ ಅವ್ರ ರೂಮಲ್ಲಿ ಉಳಿಸ್ಕೊಂಡು ಮಾತಾಡ್ಕೊಂಡು 2 ತಾಸು ಅಲ್ಲೇ ವೇಸ್ಟ್ ಮಾಡ್ದ. ಆಮೇಲೆ ಇವನು ಅಲ್ಲೇ 3 ಹೋಟ್ಲಲ್ಲಿ ಊಟ ಮಾಡ್ದ. ಈಗ ಬರ್ತಾನೆ ಒಂದು ಹೋಟ್ಲಲ್ಲಿ ಊಟ ಮಾಡ್ದ. 3 ಹೋಟ್ಲಲ್ಲಿ ಊಟ ಮಾಡ್ಕೊಂಡು ಲೇಟ್ ಮಾಡ್ದ ಮಚ್ಚ. ನಂಗೆ ಫಸ್ಟ್ ಚಪಾತಿ, ಆಮೇಲೆ ರೈಸ್ ಆಗೋದು. ಆಯಿಲ್ ಬೇಡ. ಇದು ಮೊಸರು ಇದೆಯಾ? ಮೊಸರು ಇಲ್ವಾ? ಏನು ಮಗ ಅದು? ಸಾಂಬಾರು ಬೇಡ, ಇಷ್ಟೇ ಸಾಕಲ್ವಾ? ಇಷ್ಟೇ ತಾನೇ ಹಚ್ಕೊಂಡು ತಿನ್ನೋದು. ಯಾವ ಗೊಜ್ಜು ಗೊತ್ತಿಲ್ಲ ನನಗೆ. ಬದನೆಕಾಯಿ ಗೊಜ್ಜು ಸಕ್ಕತ್ತಾಗಿ ಮಾಡಿದ್ದಾರೆ. ಅದ್ರ ಜೊತೆ ಇದೇನು ಮಚ್ಚ ಇದು? ಶೇಂಗಾ ಚಟ್ನಿ ಎಣ್ಣೆ ಹಾಕ್ಕೊಟ್ಟಿದ್ದಾರೆ. ಸೂಪರ್ ಆಗಿದೆ ನಿಜವಾಗ್ಲೂ. ನನಗೆ ನಾರ್ತ್ ಕರ್ನಾಟಕ ಊಟ ತಿಂದು ಅಭ್ಯಾಸ ಆಗಿ, ಇವ್ರ ಜೊತೆಯಲ್ಲೇ ಸೇರಿ ನಾನು ಕೋರ್ಸ್ ಮಾಡ್ಬೇಕಾದ್ರೆ ತಿಂದು ಅಭ್ಯಾಸ ಆಗಿ ಎಷ್ಟು ಇಷ್ಟ ಆಗುತ್ತೆ ಅಂದರೆ ನೋಡಿ, ನೀರು ಬರ್ತಾಯಿದೆ ಬಾಯಲ್ಲಿ. ಮದುವೆ ಗಂಡಲ್ಲಿ ಕೂದಿದ್ದಾನೆ, ಬೇಜಾರಾಗಿದ್ದಾನೆ, ಲೇಟಾಗಿ ಬಂದಿದ್ದಾರೆ ಫ್ರೆಂಡ್ಸು, ಬಡ್ಡಿ ಮಕ್ಕಳು ಅಂತ. ಮದುವೆ ಕರೆಕ್ಟಾಗಿ ಬಂದಿದ್ದೀವಿ, ಅದು ಮುಖ್ಯ. ನಮ್ಮ ಹುಡುಗ ಮದುವೆ ಆಗ್ತಾ ಇದ್ದಾನೆ. ಹ್ಯಾಪಿ ಮ್ಯಾರಿಡ್ ಲೈಫ್ ಡಾರ್ಲಿಂಗ್. ಥ್ಯಾಂಕ್ ಯು ಡಾರ್ಲಿಂಗ್. ಹಿಂದೆ ನೋಡಿ ಚಂದ್ರ ಎಷ್ಟು ಸಕ್ಕತ್ತಾಗಿ ಕಾಣಿಸ್ತಾ ಇದ್ದಾನೆ. ನೈಟ್ ಹೊತ್ತಲ್ಲಿ ತೋಟದ ಮಧ್ಯ ಮರದ ಕೆಳಗಡೆ ನಾರ್ತ್ ಕರ್ನಾಟಕ ಊಟ. ಆಹಾ, ನೀವೇನೇ ಹೇಳಿ ನಾರ್ತ್ ಕರ್ನಾಟಕ ಊಟನೇ ಊಟ. ಅಯ್ಯ ಸೂಪರ್. ಎಮ್ಮೆ ಇಲ್ಲೇ ಐತಲ್ಲ ಸರ್, ಇದು ಆನೆ. ಇದು ಗಜ ಮತ್ತೆ ಸಣ್ಣ ಆಗಿಲ್ವಾ ಸುಗ್ರೇಶ್? ಮತ್ತೆ ಊಟ ಮಾಡ್ತೀವೋ ಮಾಡಲ್ವ ನೀನು? ಯಾಕೆ ಸಣ್ಣ ಆಗಿದ್ಯಾ? ಅದಕ್ಕೆ ನೋಡಿ ಒಂಚೂರು ತಿನ್ನು, ಒಂಚೂರು ದಪ್ಪಾಗು. ಏನ್ ಮಚ್ಚ ಮೆಹಂದಿ ಅರ್ಥ ಏನ? ಮೆಹಂದಿ ಅರ್ಥ
ನಿಮ್ಮ ತಂಗಿಯವ್ರು ತೆಗ್ದಾರಾ? ಸಖತ್ತಾಗಿ ತೆಗ್ದಾರ. ಹಾಂ, ನ್ಯೂ ಸಬ್ಸ್ಕ್ರೈಬರಾ? ಹಾಯ್ ಡಾರ್ಲಿಂಗ್. ಡಾರ್ಲಿಂಗ್ಸ್ ಎಲ್ಲ ಊಟ ಮಾಡಿ ಮಲಗೋದಕ್ಕೆ ಅಂತ ಹೋಗ್ತಾ ಇದ್ವಿ. ಹಾಗೆ ಮುಂದೆ ಹೋಗ್ತಾ ಇದ್ದಾನಲ್ಲ, ಅವನ್ನ ರೇಗಿಸ್ಕೊಂಡು ಹೋಗ್ತಾ ಇದ್ವಿ ಖುಷಿಯಾಗಿ. ಹಾಗೆ ಅವನಿಗೆ ರೇಗಿಸ್ತಾ ನಾನು ಅವನ ಜೊತೆ ಮಾತಾಡಬೇಕಾದ್ರೆ ಹಿಂದೆಯಿಂದ ನನ್ನ ಫ್ರೆಂಡ್ ಬಂದು ಏನೋ ಹೇಳೋದಕ್ಕೆ ಅಂತ ಕೈ ಮೇಲೆ ಕೈ ಇಟ್ಟ. ಫೋನು ಡಮಾರ್ ಡಿಮಿಲ್ ಡಕ್ಕ ಆಗೋಯ್ತು. ಅವತ್ತು ನೋಡಿದ್ದಕ್ಕೂ ಇವತ್ತು ನೀನು ನೋಡ್ತಾರ ಸುಗ್ರೇಶ್ಗೂ ಏನ್ ವ್ಯತ್ಯಾಸ ಇದೆ ಹೇಳ. ಇವತ್ತು ಸ್ವಲ್ಪ ಸಡ್ಡ ಆಗಿದ್ದಾನೆ. ಇವಾಗ ಏನು ಆಕಾಶ ಇದು? ನಿನ್ಗೇನು ಅನ್ಸಲ್ವಾ? ಯಾವಾಗ್ಲೂ ಬಟ್ಟೆ ಬಿಚ್ಕೊಂಡು ನಿಂತಿರ್ತೀಯಲ್ಲ, ಮದ್ವೆಗೆ ಹೋಗ್ಬೇಕು ಹಿಂಗೆ ಬರ್ತೀನಿ ಅಂತ ಹಠ ಮಾಡ್ಕೊಂಡು ನಿಂತವನೆ ಬನ್ನೀನು ಚಡ್ಡಿಲಿ. ಛೀ, ಅವ್ನು ನೋಡು ನಮ್ಮ ಸುರೇಶ್ ನೋಡಿ ಹೆಂಗೆ ರೆಡಿ ಆಗಿದ್ದಾನೆ. ಮತ್ತೆ ಎಲ್ಲಿಗೆ ಹೋಗ್ತಾ ಇದೆಯಾ? ಅವಳು ಟೆರರಿಸ್ಟ್ ಥರ ರೆಡಿ ಆಗಿದೆಯಾ? ಮದುವೆಗೆ ಹೋಗೋ ಥರ ರೆಡಿ ಆಗಿದೆಯಾ? ನಾನು ಹಿಂಗೆ ರೆಡಿ ಆಗಿದ್ದೀನಿ, ವೈಟ್ ಆ್ಯಂಡ್ ಬ್ಲ್ಯಾಕಲ್ಲಿ. ಐರನ್ ಎಲ್ಲ ಹೋಗ್ಬಿಟ್ಟಿದೆ. ಹೌ ಆಮ್ ಐ ಲುಕಿಂಗ್ ಡಾರ್ಲಿಂಗ್ಸ್? ಅಲ್ಲೋಡಿ ಏನು ಕಾಣಿಸ್ತಾ ಇದೆ? ಗೋಲ್ ಗುಂಬಾಜ್ ಅಲ್ವಾ ಮಚ್ಚ ಅದು? ಹೋಗೋಣ ಆ ಕಡೆಯಿಂದ ಬರ್ತಾ ಹೋಗ್ತೀವಿ. ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಲೈಫಲ್ಲಿ ಗೋಲ್ ಗುಂಬಾಜ್. ನಾಳಿರೋ ರಾಜರು ಇದು ಒಳಗೆ ಹೋಗ್ಲಿ. ಹೆಂಗಿದೆ ಅಂದರೆ ಬಿಜಾಪುರ ಒಂದು ಮನೆ ಕಾಣಿಸ್ತಾ ಇಲ್ಲ. ಎಷ್ಟು ಬಿಸಿಲು ಅಂದರೆ ಓ ಮೈ ಗಾಡ್, ಹೆಂಗಿರ್ತಾರೆ ಗುರು ಇಲ್ಲಿ ಜನ. ಎಷ್ಟು ಬಿಸಿಲಿದೆ ನೋಡಿ, ಈ ತರ ಬಿಸಿಲು. ಮತ್ತೆ ದ್ರಾಕ್ಷಿ ಐತಿ, ದ್ರಾಕ್ಷಿ ಕಿತ್ಕೊಳ್ಳೋದಾ? ಏನಕ್ಕೋ ಇಷ್ಟೊಂದು ಜನ? ಸಿಲಿಂಡರ್ಗೋ. ಅಯ್ಯಪ್ಪ ನೋಡಿ, ನಾರ್ತ್ ಕರ್ನಾಟಕದಲ್ಲಿ ಫುಲ್ ಡೇ ಇರ್ಬೇಕು ಇಲ್ಲಿ. ಸಿಲಿಂಡರ್ ಬೇಕು ಅಂದ್ರೆ ಸಿಲಿಂಡರ್ ನೋಡಿ ಯಾವ ತರ ಕ್ಯೂ ಇದೆ. ಓ ಮೈ ಗಾಡ್. ಆ್ಯಕ್ಚುಲಿ ನೋಡಿ, ಇವ್ರು ಸಿಲಿಂಡರ್ ತೊಗೊಳ್ಳೋವಂಥ ಜಾಗನೇ ಹೇಗಿದೆ. ಒಂದು ಚೂರು ಅಪ್ಡೇಷನ್ ಇಲ್ಲ, ಅಥವಾ ಒಂದು ಸ್ವಲ್ಪನೂ ಡೆವಲಪ್ಮೆಂಟ್ ಇಲ್ಲ. ಯಾವ ಥರ ಕಾಡು ಮಧ್ಯದಲ್ಲಿ ಬಂದು ಇವರು ತೊಗೊತಾ ಇದ್ದಾರೆ. ಉತ್ತರ ಕರ್ನಾಟಕ ಹ್ಯಾಸ್ ಬಿನ್ ನೆಗ್ಲೆಕ್ಟೆಡ್ 100%. ಅಯ್ಯಪ್ಪ, ಎಷ್ಟು ಬಿಸಿಲಂದರೆ ಕಾರ್ನ ಪಾರ್ಕ್ ಮಾಡೋದಕ್ಕೆ ಒಂದು ಮರ ಹುಡುಕ್ತಾ ಇದ್ದೀವಿ ನಾವು. ನೋಡಿ, ಪುಣ್ಯಕ್ಕೊಂದು ಮರ ಇದೆ. ಎಲ್ಲರೂ ನೋಡಿ ಪಾರ್ಕ್ ಮಾಡಿರೋರು ಎಲ್ಲರೂ ಕೂಡ ಮರದ ಹತ್ರ, ಅಲ್ಲೂ ನೋಡಿ ಅಲ್ಲೊಂದು ಮರದ ಹತ್ರ ಪಾರ್ಕ್ ಮಾಡಿದ್ದಾರೆ, ಆಟೋನ ಮರದ ಹತ್ರ ಪಾರ್ಕ್ ಮಾಡಿದ್ದಾರೆ. ಇನ್ನೆಲ್ಲೂ ಜಾಗನೇ ಇಲ್ಲ, ನೆರಳು ಅನ್ನೋದೇ ಇಲ್ಲ ಅಲ್ಲ ಗುರು ಇಲ್ಲಿ. ಓ ಮೈ ಗಾಡ್, ಯಾವ ಥರ ಇದೆಯಾ ದೇವ್ರೇ. ಸೂರ್ಯ ಡೈರೆಕ್ಟಾಗಿ ತಲೆ ಮೇಲೆ ಬಂದ್ಬಿಟ್ಟಿದ್ದಾನೆ ಇಲ್ಲಿ. ಅಂತೂ ಇಂಥ ಆಕಾಶನ ಮದುವೆಗೆ ಬಂದಿದ್ದೀವಿ. ಯಾರ ಆಕಾಶನ್ ಮದ್ವೆ ಅಲ್ಲ, ಸಾರಿ ಆನಂದನ್ ಮದ್ವೆಗೆ ಬಂದಿದ್ದೀವಿ. ಆಕಾಶ್ ಆನಂದ್ ಪಾಪ ನನ್ಕೊಬಿಡ್ತಾರೆ. ಇವನಿಗೆಲ್ಲ ಇವ್ನ ಮದ್ವೆ ಆಗುತ್ತೆ. ಅವನಿಗೆ ಸಿಂಗಲ್ ಯಾರು ಏನ್ ಕೊಟ್ಟಾರ? ಒಬ್ಳು ಇದ್ಲು, ಅವಳು ಮದ್ವೆ ಆಗಿ ಹೋದ್ಲು ಕೈ ಕೊಟ್ಟು. ಗಂಡ ಸತ್ತಿರೋನೋ ಯಾರೋ ಒಬ್ರು ಬಾಳ್ ಕೊಡ್ಬೇಕು ಅಷ್ಟೇ. ಇವನ್ಗೆ ನಮ್ ಸುಗ್ರೇಶ್, ಅಯ್ಯ ಸರ್ ನಮಸ್ತೆ. ನಮ್ಮ ಮದ್ವೆನೇ ಆಗಲ್ಲ ನಾವು. ಆದ್ರೂ ಸರ್ ನೀವು ತುಂಬಾ ಸಣ್ಣ ಇದ್ದೀರಾ, ಒಂದ್ ಸ್ವಲ್ಪ ತಿನ್ನಿ. ಫಿಟ್ನೆಸ್ ಇದು ಟಿಪ್ಸ್ ಅಂಡ್ ಟ್ರಿಕ್ಸ್. ಎಲ್ಲ ಡಯಟ್. ಏನ್ ತಿನ್ನೋದೇ ಇಲ್ಲ ಅನ್ಸುತ್ತಲ್ಲ. ಮಾಡಲ್ಲ. ಒಂದಿಷ್ಟೇ ರೈಸ್, ಒಂದಿಷ್ಟೇ ಚಪಾತಿ. ಮಚ್ಚ, ಆನಂದ್ ಅವ್ರ ಮನೆಯವರೇ ನೋಡಿ ನಮ್ಮನ್ನ, ನಮ್ಮ ಆನಂದಂಗೆ ಇಂಥ ಡೀಸೆಂಟ್ ಫ್ರೆಂಡ್ಸ್ ಇದಾರ ಅನ್ಕೋತಾರೆ ಅಲ್ವಾ? ಇವನಿಲ್ಲ, ನಾವು 3 ಜನ ಅಷ್ಟೇ. ಅವನಿಲ್ಲ. ಗುಂಪಿಗೆ ಸೇರೋದಪ್ಪ. ಮಗ ಏನಕ್ಕೆ ಸಣ್ಣಗಾಗೋನ ಇವಾಗ ಗೊತ್ತಾಗ್ತದೆ. ಓದ್ಬೇಕಾದ್ರೆ ಕಿತ್ಕಡೆಲ್ಲ ಎಲ್ಲರೂ ನೋಡಿ ಎಲ್ಲೂ ಪಾರ್ಕ್ ಮಾಡಿಲ್ಲ. ಒಂದು ಮರದ ಕೆಳಗಡೆ, ಮರದ ಕೆಳಗಡೆ. ಇದು ಒಂದು ಹೈಲೈಟ್ ಮಾಡಿ. ಎಲ್ಲಿದ್ರು ಇವ್ರ ಅಪ್ಪಾರು ಸಿದ್ದೇಶ್ವರ ಅಲ್ವಾ? ಎಲ್ಲ ಗಾಡಿ ಮೇಲೆ ಇವ್ರ ಫೋಟೋ ಇದೆ. ಬಿಜಾಪುರ ಜನತೆ ಇದ್ರಲ್ಲಿ ಹೃದಯದಲ್ಲಿ ಇರೋದವರು. ಹೌದಾ? ನಡೆದಾಡೋ ದೇವರು ಅಂತ ಕರಿತೀವಿ ನಾವು ಅವ್ರನ್ನ. ನಿನ್ನೇನಂತ ಕರಿತೀವಿ? ನಡೆದಾಡೋ ಆನೆ. ಯಾವೂರಾನೆ? ಬಿಜಾಪುರದಾನೆ. ಆನಂದ್ ಮದುವೆಗೆ ಬಂತು. ಮತ್ತೆ ಇನ್ನ ಈ ತರ ಬಟ್ಟೆ ಹಾಕೋತಾರೇನೋ ಇಲ್ಲಿ? ಗಾಂಧಿ ತಾತನ್ ತರ ನಮ್ಮ ಅಜ್ಜ ಚಡ್ಡಿ ಹಾಕ್ತಾರೆ. ಹೌದು, ಟಾಕಿ ಚಡ್ಡಿ. ಇನ್ನ ಈ ತರ ಡ್ರೆಸ್ ಇದೆ ನೋಡಿ. ಅಲ್ಲ, ದಿಸ್ ಈಸ್ ಅವರ್ ಇಂಡಿಯಾ.
ಬಿಜಾಪುರದಲ್ಲಿರೋ ನನ್ನ ಫ್ರೆಂಡಿನ ಮದ್ವೆಗೆ ಬಂದ್ವಿ ನೋಡಿ. ಇವನೇ ಆನಂದ. ಓ ಮೈ ಗಾಡ್, ಏನು ಇಷ್ಟೊಂದು ಜನ ಅವ್ರೆ ಮಚ್ಚ. ಎಲ್ಲರೂ ಇದೇ ಥರ ಬಟ್ಟೆ ಹಾಕೋದ ಮಚ್ಚ ಇಲ್ಲಿ. ಮಚ್ಚ ಯಾವುದೋ ನನಗೆ ಸ್ಟ್ರೈಕಿಗೆ ಬಂದಂಗೆ ಅನ್ನಿಸ್ತೈತೆ. ಯಾವುದೋ ಸ್ಟ್ರೈಕಿಗೆ ಬಂದಿದ್ದೀನಿ ನಂತರ. ಹಾಯ್, ಊಟ ಬಿಡಿಸಿದ್ ನೀನೇ ತಾನೆ? ಡಿಜೆನ ಅದು? ಮಗ ಎಲ್ಲರೂ ನಮ್ಮನ್ನೇ ನೋಡ್ತಾರಲ್ಲ, ಯಾಕೆ? ಅಯ್ಯ ಉಲೇ, ಅಯ್ಯ ಅಲ್ಲೇ ಹಾಕೊಳ್ಳೋದು ಹಾಕೊಬಿಡ. ಮಚ್ಚ, ನಿನ್ನ ಫ್ಯಾಷನ್ ಸೆನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಸೂಟ್ಗೆ ಅದು ಹಾಕ್ಲೇಬೇಕಾ? ಓಕೆ ಡಾರ್ಲಿಂಗ್, ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು ಡಾರ್ಲಿಂಗ್. ಏನ್ ಕೈಗೆಲ್ಲ ಏನೋ ಕಟ್ಕೊಬಿಟ್ಟಿದೆ, ಏನಿದು? ಬಿಚ್ಚಬಾರ್ದು. ಅದನ್ನ ಕಸ್ಕೊಳಕ್ಕೆ ಹೆಣ್ಣಿನ ಕಡೆದವ್ರಿಗೆ ಎಷ್ಟು ಸಾಹಸ ಮಾಡ್ತಾರೆ ನೋಡು. ಹೌದಾ? ಕಸ್ಕೊಂಡ್ರ ಅಂದ್ರೆ ಎಷ್ಟು ಕೇಳ್ತಾರ ದುಡ್ಡು ಕೊಡ್ಲೇಬೇಕು. ಶೂ ಎಷ್ಟು ಇಂಪಾರ್ಟೆಂಟ್ ಕೊಡಲ್ಲ ಅದಕ್ಕೆ. ಏನದಕ್ಕೆ? ತಿಂಡಿ ಹೋಗೋಣ, ತಿಂಡಿ ತಿನ್ನೋಣ. ಸುರೇಶ್, ನಮ್ಮ ನಾರ್ತ್ ಕರ್ನಾಟಕ ಮದುವೆ ಮನೆಯ ಊಟದ ಮನೆ ನೋಡಿ. ನಾರ್ಮಲ್ ನಮ್ಮ ಥರ ಟೇಬಲ್ ಎಲ್ಲ ಹಾಕಿ ಆ ಥರ ಎಲ್ಲ ಇಲ್ಲ. ನಮ್ಮ ಹಾಲು ಎಲ್ಲಿ ಬೇಕಲ್ಲಿ ನಿಂತ್ಕೊಂಡು ಆರಾಮಾಗ್ತೀನಿ ನೋಡಿ. ಮಜ್ಜಿಗೆ ಸಿಗ್ತಾಯಿದೆ. ಸಕ್ಕತ್ತಾಗಿದೆ ಮದುವೆ ಗುರು. ಈ ಬಿಸಿಲಿಗೆ ಬಿಜಾಪುರಲ್ಲಿ ಎಷ್ಟು ಡಿಗ್ರಿ ಮಚ್ಚ ಬಿಸಿಲಿಲ್ಲ? 38ಕ್ಕೆ ಐತೆ ಮಚ್ಚ ಈಗ. 38 ಡಿಗ್ರಿ 10 ಗಂಟೆಗೆ ಬೆಳಗ್ಗೆ. ಸಾಕಾಗಿದೆ. ಸೊ ಇಲ್ಲಿ ನೋಡಿ ಎಲ್ಲ ಹೇಗೆ ಊಟ ಮಾಡ್ತಾ ಇದ್ದಾರೆ. ವಾವ್, ನನಗೆಲ್ಲ 1947ಗೆ ಬಂದಿದ್ದೀನಿ ನಾನು ಅನ್ನಿಸ್ತಾ ಇದೆ. ಎಲ್ಲ ಗಾಂಧಿ ತಾತನ ಡ್ರೆಸ್ ಹಾಕಿದಾರಲ್ಲ, ಇಲ್ಲೆಲ್ಲ ಗಾಂಧಿ ತಾತನ ಬಟ್ಟೆ ಹಾಕ್ಬಿಟ್ಟವ್ರೆಲ್ಲ. ಅಲ್ಲ, ಫ್ರೀಡಮ್ ಫೈಟ್. ಖಡಕ್ ರೊಟ್ಟಿ ತಿನ್ನೋ ಟೈಮ್ ಇವಾಗ. ಬನ್ನಿ ಖಡಕ್ ರೊಟ್ಟಿ ತಿನ್ನೋಣ, ಖಡಕ್ಕಾಗಿ ಹಾಕೊಳ್ಳೋದಾ? ಓಕೆ, ಆ್ಯಕ್ಚುಲಿ ಇದು ನಂಗೆ ಇಷ್ಟ ತುಂಬ, ಖಡಕ್ ರೊಟ್ಟಿ. ಓಕೆ, ತಟ್ಟೆ ತುಂಬ ಫುಲ್ ಆಗಿಬಿಟ್ಟಿದೆಯಲ್ಲೋ, ಹಾಕಿಬೇಕು. ಕಾಳು ಅದೇನದು ಗೊತ್ತಿಲ್ಲ. ಏನು ಬೈ ಇದು? ಹಾಕಿ ಜಾಸ್ತಿನೇ ಹಾಕಿ, ಏನಿಲ್ಲ ಕೊಡೋದು. ಅದೇನದು? ಅದನ್ನ ಸಾಂಬಾರು ನೋಡಿ. ಊಟ ಹಿಂಗೆ ಸಕ್ಕತ್ತಾಗಿದೆ. ಯಾಕೋ ಖಡಕ್ ರೊಟ್ಟಿ ಹಾಕೊಂಡಿಲ್ಲ ಯಾರು? ನೆಕ್ಸ್ಟ್ ಹಾಕತ್ತೀವಿ ಡಾರ್ಲಿಂಗ್ಸ್. ಬನ್ನಿ ನಾರ್ತ್ ಕರ್ನಾಟಕ ಊಟನ ಹಿಂದೆ ಬಿಸಾಕೋಣ. ಬೆಂಗಳೂರಲ್ಲಿ ನನ್ನ ರೂಮ್ಮೇಟು, ಇವ್ರ ಮನೆಯಿಂದ ಈ ಖಡಕ್ ರೊಟ್ಟಿನ ಏನು ಮಚ್ಚ ಬಾಕ್ಸಲ್ಲಿ ಕೊಟ್ಟು ಕಳ್ಸೋರು, ಸಜ್ಜಾ ರೊಟ್ಟಿನ. ಎಷ್ಟು ದಿನ ನೈಟ್ ನಾವು ಇದೇ ಊಟ ಆ್ಯಕ್ಚುಲಿ. ಇದ್ರ ಜೊತೆಗೆ ಮೊಸರು ಮತ್ತು ಖಾರ ಬುಂದಿ ಎಷ್ಟು ದಿನ ತಿಂದಿದ್ದೀವಿ ಗೊತ್ತಾ? ಸೂಪರ್ ಅಲ್ಲ? ಇವ್ರ ಅಮ್ಮ ಮಾಡಿ ಕಳಿಸ್ತಾ ಇದ್ದಂತೆ. ಆಂಟಿ ವಿಡಿಯೋ ನೋಡ್ತಾ ಇದ್ರೆ ಸಕ್ಕತ್ತಾಗಿತ್ತು. ನೆನಪಾಗ್ತದೆ ಇವಾಗ ತಿಂತಾ ಇದ್ರೆ ಇದನ್ನ. ಹೇಳಿದ್ರು ಅವ್ರು ಮೊನ್ನೆ ಕಾಲ್ ಮಾಡಿ, ಈಗ ಇದು ಕೊಡು, ನಾನು ಇಲ್ಲ ಏನೋ ಹಲೋ ಹ್ಯಾಪಿ ಮ್ಯಾರಿಡ್ ಲೈಫ್. ಅವ್ರ ಹೆಸರು ಹ್ಯಾಪಿ ಮ್ಯಾರಿಡ್ ಲೈಫ್. ನಾನು ಹತ್ತೋಗ್ಬಿಡ್ಲಾ? ಇಲ್ಲ. ಓಕೆ ಡಾರ್ಲಿಂಗ್ಸ್, ಮದುವೆಗೆ ಬಂದಾಯಿತು. ಅವನಿಗೆ ಏನು ಕಾಳದು? ಅಕ್ಕಿ ಕಾಳು ಹಾಕಾಯಿತು. ಊಟನೂ ಮಾಡಾಯಿತು. ಇವಾಗ ನಾವು ಹೋಗ್ತಾ ಇದೀವಿ ಎಲ್ಗೋ ಮಚ್ಚ. ನಮ್ಮ ಹುಡುಗ ಬಿಜಾಪುರದ ಆನೆ ನಮ್ಮ ಜೊತೆ ಇದೆ. ಬಿಜಾಪುರನ ತೋರಿಸ್ತಾ ಇದ್ದೇನೆ. ಇಲ್ಲಿಗೆ ಎಲ್ಲಿ ಕರ್ಕೊಂಡು ಹೋಗ್ತಾ ಹೇಳ? ಶಿವಗಿರಿ ಗೋಲ್ ಗುಂಬಜ್. ಅರ್ಧ ಬಿಜಾಪುರ ಅವನೇ ಕವರ್ ಮಾಡಿದಾನೆ, ಆದ್ರೂ ತೋರಿಸ್ತಾನೆ. ಅರ್ಧ ಉಳಿದಿರೋ ಅರ್ಧನ ತೋರ್ಸಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಇವಾಗ ಬಿಜಾಪುರಲ್ಲಿ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ ಮಚ್ಚ? ಈಗ ಗೋಲ್ ಗುಂಬಜ್. ಓಕೆ, ಇವಾಗ ಡಾರ್ಲಿಂಗ್ಸ್ ಗೋಲ್ ಗುಂಬಜ್ಗೆ ಹೋಗೋಣ. ನಮ್ಮ ಹುಲಿ ಕರ್ಕೊಂಡು ಹೋಗ್ತಾ ಇದೆ. ಲೆಟ್ಸ್ ಗೋ.